ನಿಮಗೆ ತೋರ್ಸಕ್ಕೆ ನಾನು ಹೆಂಗೆ ಸುಮ್ಮನೆ ಒಂದು ಅರೇಂಜ್ ಮಾಡಿದ್ದೀನಿ. ಸೊ ಟೋಟಲ್ ಇದರಲ್ಲಿ 20,000 ಡ್ರಾ ಮಾಡ್ಕೊಂಬಂದಿದ್ದೀವಿ. ಇಲ್ಲಿ ನೋಡಿ ಗ್ರಾಫ್ ಹೆಂಗಿದೆ. ಈ ತಿಂಗಳಲ್ಲೇ ನಮಗೆ ಜಾಸ್ತಿ ಅಮೌಂಟ್ ಬಂದಿರೋದು. ನಾವು ಪಟ್ಟಿರುವಂಥ ಕಷ್ಟ ನಮಗೆ ಗೊತ್ತು. ಯೂಟ್ಯೂಬ್ ಮಾಡ್ತಾ ಇದ್ದಾರಂತ ಅಂದಿದ ತಕ್ಷಣ ಆರಾಮಾಗಿ ಅವ್ರು ಹಾಕಿದ್ದು ಎಲ್ಲ ವೀಡಿಯೋಸ್ಗೂ ವ್ಯೂಸ್ ಬಂತು ಆ್ಯಂಡ್ ಪೇಮೆಂಟ್ ಬಂತು. ಇಲ್ಲ, ಬಂದಿದೆ. ಒಂದು 20,000 ಬಂದಿದೆ, ಒಂದೊಂದ್ಸಲಿ 30,000 ಬರುತ್ತೆ, ಒಂದೊಂದ್ಸಲಿ 10,000 ಬರುತ್ತೆ, ಒಂದೊಂದ್ಸಲಿ 50,000 ಕೂಡ ಬಂದಿದೆ. ಸೊ ಬಟ್ ಅದನ್ನೆಲ್ಲ ಕಂಪೇರ್ ಮಾಡಿದ್ರೆ ಈ ತಿಂಗಳು ಬಂದಿರೋಂಥ ಯೂಟ್ಯೂಬ್ ಪೇಮೆಂಟ್ ಅಮೌಂಟ್ ತುಂಬ ಅಂದರೆ ತುಂಬ ದೊಡ್ಡದು. ಆ್ಯಂಡ್ 60,000 ಬರ್ತಾಯಿತ್ತು ಸ್ಯಾಲ್ರಿ ಅವ್ರಿಗೆ. ಬಟ್ ಇವಾಗ ಯೂಟ್ಯೂಬ್ ಪೇಮೆಂಟ್ ನೋಡಿದ್ರೆ ಅದಕ್ಕಿಂತ ಜಾಸ್ತಿ ಫ್ರೆಂಡ್ಸ್. ನನಗೆ ನನ್ನ ತನು ಕನ್ನಡ ವ್ಲಾಗ್ಸ್ ಕೂಡ ಮಾನಿಟೈಸ್ ಆಗಿದೆ. ಅದಕ್ಕೂ ಕೂಡ ಏನದು ಒಂದು ರೆವೆನ್ಯೂ ಕ್ರಿಯೇಟ್ ಆಗ್ತಾ ಇದೆ. ಹಾಯ್, ಹೆಲೋ, ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಹೋಪ್ಸ್ ಎವ್ರಿವನ್ ಆರ್ ಡೂಯಿಂಗ್ ಗುಡ್. ಸೊ ತಮ್ನೇಲಲ್ಲಿ ನೋಡಿದ್ದೀರಾ ಅಲ್ವಾ? ಸೊ ನಮಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾಯಿದೆ. ನಿಮ್ಮೆಲ್ರಿಗೂ ಆಲ್ರೆಡಿ ನಾನು ಏನಂತ ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತಂತ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ ಯೂಟ್ಯೂಬ್ ತಮ್ನೇಲ್ ನೋಡಿ. ಸೊ ನಾನಿವತ್ತು ಸ್ವಲ್ಪ ಅದನ್ನು ಎಲಾಬ್ರೇಟ್ ಮಾಡೋಣ, ನನ್ನ ಖುಷಿ ನಿಮ್ಮ ಹತ್ರನೂ ಕೂಡ ಹಂಚ್ಕೊಳ್ಳೋಣ ಅಂತ ಹೇಳಿ ಈ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾನು ಎಲ್ಲ ವೀಡಿಯೋ ಅಪ್ಡೇಟ್ಸು ನಿಮಗೆ ಬರ್ತಾ ಇರುತ್ತೆ. ಸೊ ತುಂಬ ಅಂದರೆ ತುಂಬ ಯೂಟ್ಯೂಬ್ ಪೇಮೆಂಟ್ಸ್ ನೋಡಿದ್ವಿ. ಇದು ನಮ್ಮ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಅಲ್ಲ. ಆ್ಯಂಡ್ ನಮ್ಮದು ಇದು ನಿಯರ್ಲಿ ಒಂದು 11th or 12th ಅಂದರೆ ಒಂದು ವರ್ಷದಿಂದ ನಾವು ಯೂಟ್ಯೂಬ್ ಪೇಮೆಂಟ್ನ ತಗೋತಾ ಇದ್ದೀವಿ. ಬಟ್ ಆ ಒಂದು ಯೂಟ್ಯೂಬ್ ಪೇಮೆಂಟಲ್ಲಿ ಇದು ಒನ್ ಆಫ್ ದ ಹೈಯೆಸ್ಟ್ ಯೂಟ್ಯೂಬ್ ಪೇಮೆಂಟ್. ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಬಂದಿದ್ದು ಆಬ್ವಿಯಸ್ಲಿ $100 ಕಂಪ್ಲೀಟಾಗಿ 7.5K ನಮಗೆ ಫಸ್ಟ್ 1 year ಬ್ಯಾಕ್ ಬಂದಿತ್ತು. ಅದನ್ನು ಓಪನ್ ಆಗೇ ಹೇಳ್ತೀನಿ. ಬಟ್ ಆಮೇಲೆ ನಾವು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ವಿ ಗಾಟ್ ಅ ಲಂಪ್ ಸಮ್ ಆಫ್ ಅಮೌಂಟ್. ಆ್ಯಂಡ್ ಇನ್ನೊಂದು ವಿಷಯ, ಸೊ ಯೂಟ್ಯೂಬ್ ಅಮೌಂಟ್ ಏನು ಬಂದಿದೆ, ಸೊ ಅದು ಈ ಒಂದು ಚಾನಲ್ದು ಅಲ್ಲ. ಸೊ ನಮ್ಮದು ಇನ್ನೂ ಒಂದು ಚಾನಲ್ ಇದೆ, ಡಿಜಿಟಲ್ ಸಿನಿ ಅಡ್ಡ ಅಂತ ಹೇಳಿ. ಸೊ ಆ ಚಾನಲ್ನ ಯೂಟ್ಯೂಬ್ ಪೇಮೆಂಟ್ ಇದು. ಸೊ ಯಾಕೆ ಅದ್ರ ಚಾನಲ್ದು ಇವಾಗ ಮಾಡ್ತಾಯಿದ್ದೀನಿ ನಾನು ಅಂದರೆ, ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಾಯಿದ್ದೀನಿ ಅಂದರೆ ಅದು ಕಂಪ್ಲೀಟ್ಲಿ ಎಂಟರ್ಟೈನ್ಮೆಂಟ್ದಾಗಿರುತ್ತೆ. ಯಾವುದೇ ವ್ಲಾಗ್ಸ್ ಅಥವಾ ಇನ್ಫಾರ್ಮೇಷ್ನಲ್ ವೀಡಿಯೋ ಅದರಲ್ಲಿ ಇರೋದಿಲ್ಲ. ಸೊ ದಟ್ ಈಸ್ ದ ರೀಸನ್. ಇದೊಂದು ವ್ಲಾಗ್ ಚಾನಲ್ ಆಗಿರೋದ್ರಿಂದ ನಾನು ಇದರಲ್ಲಿ ಖುಷಿನ ಹಂಚ್ಕೊತಾ ಇದ್ದೀನಿ. ಸೊ ಗೈಸ್, ಹೇಗೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕನ್ನೋದು ನಂಗೆ ಒಂದು ಅರ್ಥ ಆಗ್ತಾಯಿಲ್ಲ. ನಾವು ಪಟ್ಟಿರುವಂಥ ಕಷ್ಟ ನಮಗೆ ಗೊತ್ತು. ಯೂಟ್ಯೂಬ್ ಮಾಡ್ತಾ ಇದ್ದಾರಂತ ಅಂದಿದ ತಕ್ಷಣ ಆರಾಮಾಗಿ ಅವ್ರು ಹಾಕಿದ್ದು ಎಲ್ಲ ವೀಡಿಯೋಸ್ಗೂ ವ್ಯೂಸ್ ಬಂತು ಆ್ಯಂಡ್ ಪೇಮೆಂಟ್ ಬಂತು. ಇಲ್ಲ, ನಾವು ಹಾಕಿದ ವೀಡಿಯೋಸ್ ಎಷ್ಟು ರೀಚ್ ಆಗುತ್ತೆ, ಯಾವ ಒಂದು ಕ್ವಾಲಿಟಿಯಲ್ಲಿ ಇದೆ, ಆ್ಯಂಡ್ ಅದಕ್ಕೆ ಬರಬೇಕಾಗಿರುವಂಥ ಒಂದು SEO ಸ್ಕೋರ್ ಆಗಿರ್ಬೋದು, ಅದಕ್ಕೆ ನಾವು ಕೊಡುವಂಥ ಥಂಬ್ನೇಲ್ ಆಗಿರ್ಬೋದು, ಅದಕ್ಕೆ ನಾವೆಷ್ಟು ಎಡಿಟ್ ಮಾಡಿ ಹಾಕೋದಾಗಿರ್ಬೋದು, ಎಲ್ಲ ಕೌಂಟಾಗಿ ನಮಗೆ ಸಿಗೋ ಅಂಥ ಒಂದು ಪ್ರತಿಫಲನೇ ಈ ಒಂದು ಯೂಟ್ಯೂಬ್ ಪೇಮೆಂಟ್ ಅಥವಾ ರೆವೆನ್ಯೂ ಪರ್ ವೀಡಿಯೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ವೀಡಿಯೋ ಹಾಕಬೇಕು ಅಂತ ಹೇಳಿದ್ರೆ ನಾವು ಅಪ್ಲೋಡ್ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ ಅಂದರೆ ಅದು ನಮಗೆ ಗೊತ್ತಿರುತ್ತೆ. ನೀವು ನೋಡಿ ಚೆನ್ನಾಗಿಲ್ಲ ಅಂತ ಹೇಳೋಷ್ಟು ಈಸಿ ಅಂತೂ ಅಲ್ಲವೇ ಅಲ್ಲ. ಸೊ ನಮ್ಮದೇ ಒಂದು ಪ್ಲ್ಯಾನ್ಸ್ ಇರುತ್ತೆ, ಮತ್ತು ನಾವೇ ಒಂದು ಪಾತಲ್ಲಿರ್ತೀವಿ. ಅದನ್ನು ಎಡಿಟ್ ಮಾಡಿಕೊಂಡು, ವಾಯ್ಸ್ ಇಲ್ಲ ಅಂದರೆ ವಾಯ್ಸ್ ಕೊಟ್ಕೊಂಡು. ಸೊ ಅದು ಯೂಟ್ಯೂಬ್ ಜರ್ನಿ ಒಂದು ಸಾಮಾನ್ಯವಾದ ಜರ್ನಿ ಅಲ್ಲ. 4,000 ವಾಚ್ ಅವರ್ ಆಗಿ ನಾವು 1,000 ಸಬ್ಸ್ಕ್ರೈಬರ್ ಆಗಬೇಕು. ಸೊ ಇದನ್ನು ಕಂಪ್ಲೀಟ್ ಮಾಡೋದೇ ಒಂದು ಚಾಲೆಂಜಿಂಗ್ ಥಿಂಗ್. ಬಿಕಾಸ್ ಇನಿಷಿಯಲಿ ನಾವು ಒಂದು ಚಾನಲ್ನ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಅದು ಮಾನಿಟೈಸ್ ಆಗೋದು ಒಂದು ಚಾಲೆಂಜಿಂಗ್ ಥಿಂಗ್. ಮಾನಿಟೈಸ್ ಆದಮೇಲೆ ನಾವು ಹೇಗೆ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಆ್ಯಂಡ್ ಯಾವ ಥರ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು, ನಮ್ಮ ಚಾನಲಲ್ಲಿ ಯಾವ ವೀಡಿಯೋಸು ಚೆನ್ನಾಗಿ ಓಡುತ್ತೆ, ಸೊ ಇದನ್ನೆಲ್ಲ ನೋಡಿಕೊಂಡು ನಾವು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ಒಳ್ಳೆ ರೆವೆನ್ಯೂನ ನೋಡ್ಬೋದು. ಸೊ ನಮ್ಮ ಚಾನಲ್ಗೆ ಎಷ್ಟು ಪೇಮೆಂಟ್ ಬಂದಿದೆ ಅಂತ ಹೇಳಿ ಲೈವ್ ಪ್ರೂಫ್ನ ನಾನು ತೋರಿಸ್ತಾ ಇದ್ದೀನಿ. ಸೊ ಯಾವುದೇ ರೀತಿಯ ಫೇಕ್ ಅಲ್ಲ, ಅಥವಾ ನನಗಿದು ವ್ಯೂಸ್ ಬರಬೇಕು ಅಂತ ನಾನೇನು ಮಾಡ್ತಾಯಿಲ್ಲ. ಸೊ ನೀವೇ ನೋಡ್ತೀರಾ, ಲೈವ್ ಪ್ರೂಫ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಏನಂತ ಹೇಳಿದ್ರೆ, ಸೊ ಗೈಸ್, ಫಸ್ಟ್ ಆಫ್ ಆಲ್ ನೀವೊಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮಗೇನು ಇಂಟ್ರೆಸ್ಟ್ ಇರುತ್ತೆ ಅದ್ರ ಮೇಲೆ ಸ್ಟಾರ್ಟ್ ಮಾಡ್ತಾ ಹೋಗಿ. ಅದರಿಂದ ನಿಮಗೆ ರೆವೆನ್ಯೂ ಬರೋಕ್ಕೆ
ಸ್ಟಾರ್ಟ್ ಆಗುತ್ತೆ. ಅವರೇನೋ ನಮ್ಮ ಪಕ್ಕದ ಮನೆಯವರೇನೋ ಮಾಡ್ತಾಯಿದ್ದಾರೆ, ನಾನು ಅದೇ ಅಡುಗೆ ಮಾಡ್ತೀನಿ ಅಂದರೆ ನಮ್ಮ ಮನೇಲಿ ಆಮೇಲೆ ದಿನ ಅದೇ ರಾಗ ಅದೇ ಕತೆ ಆಗೋಗುತ್ತೆ. ನೀವೊಂದು ಸ್ವಲ್ಪ ಯುನೀಕಾಗಿರಬೇಕು, ಅಥವಾ ಮಾಡೋ ಕೆಲಸನೇ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿಯಾಗಿ ಮಾಡಿದ್ರೆ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಸೊ ಈ ಒಂದು ಚಾನಲ್ ಅಂದರೆ ಡಿಜಿಟಲ್ ಸಿನಿಯಾಡ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಸೊ ಆ ಚಾನಲ್ನ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಖುಷಿ ವಿಚಾರ ಏನು ಅಂತ ಹೇಳಿದ್ರೆ, ನಾನು ಓಪನ್ ಆಗಿ ಇದನ್ನು ಹೇಳ್ತಾ ಇದ್ದೀನಿ. ನಮ್ಮ ಹಸ್ಬೆಂಡ್ಗೆ ಅವರು ಸ್ವತಃ ನನಗೆ ಕೆಲಸ ಬೇಡ, ಯೂಟ್ಯೂಬ್ ಜರ್ನಿನ ನಾನು ಸ್ಟಾರ್ಟ್ ಮಾಡ್ತೀನಿ, ನನ್ನ ಒಂದು ಚಾನಲ್ಗೆ ನಾನೇ ಓನರ್ ಆಗಬೇಕು, ಸೊ ನಮ್ಮದೇ ಒಂದು ಸ್ಟ್ಯಾಂಡ್ ಇರಲಿ ಅಂತ ಹೇಳಿಬಿಟ್ಟು ನಾವು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದು. ಅವ್ರಿಗೆ ನಾನು ಓಪನ್ನಾಗಿ ಹೇಳ್ತಾ ಇದ್ದೀನಿ, ದರ್ ಇಸ್ ನೋ ಸಚ್ ಕೈಂಡ್ ಆಫ್ ನಾನು ಹೈಡ್ ಮಾಡಬೇಕು ಅಂತೇನಿಲ್ಲ. ಇನ್ ಹ್ಯಾಂಡ್ 60,000 ಬರ್ತಾಯಿತ್ತು ಸ್ಯಾಲ್ರಿ ಅವ್ರಿಗೆ. ಬಟ್ ಇವಾಗ ಯೂಟ್ಯೂಬ್ ಪೇಮೆಂಟ್ ನೋಡಿದ್ರೆ ಅದಕ್ಕಿಂತ ಜಾಸ್ತಿ ಫ್ರೆಂಡ್ಸ್. ನನಗೆ ನಿಮಗೆಲ್ಲ ಯಾಕೆ ಇಷ್ಟು ನಾನು ಲಾಸ್ಟಲ್ಲಿ ಹೇಳ್ತೀನಿ ಅಂದರೆ, ಫಸ್ಟು ನಮ್ಮ ಜರ್ನಿ ಫಸ್ಟು ಸ್ಕ್ರ್ಯಾಚಿಂದ ಹೋಗಬೇಕು. ಫಸ್ಟೇ ಖುಷಿಯಾಗಿ ನಾವು ದುಡ್ಡನ್ನು ನೋಡಿ ಆಮೇಲೆ ಕಮ್ಮಿ ಆಗೋದ್ರೆ ಅದು ಯಾವುದೇ ರೀತಿಯ ಸಕ್ಸಸ್ ಆಗಿರಲ್ಲ. ನಿಮ್ಗೆ ಎಷ್ಟು ಬರ್ತಾ ಇದೆ, ನಿಮಗೆ ಒಂದು ಪ್ಲ್ಯಾನ್ ಇರಬೇಕು, ನೀವೇನು ಮಾಡ್ತಾ ಇದ್ದೀರಾ ಆ್ಯಂಡ್ ಯಾವ ರೀತಿಯಲ್ಲಿ ನೀವು ಎಫರ್ಟ್ ಹಾಕಬೇಕು. ಸೊ ಇದನ್ನೆಲ್ಲ ನೀವು ನೋಡಿಕೊಂಡು ಮಾಡಿದ್ರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ಲಂಪ್ ಸಮ್ ಆಫ್ ಅಮೌಂಟ್. ನಮ್ಗೆ ಬಂದಿದೆ ಒಂದು 20,000 ಬಂದಿದೆ, ಒಂದೊಂದು ಸಲ 30,000 ಬರುತ್ತೆ, ಒಂದೊಂದು ಸಲ 10,000 ಬರುತ್ತೆ, ಒಂದೊಂದು ಸಲ 50,000 ಕೂಡ ಬಂದಿದೆ. ಸೊ ಬಟ್ ಅದನ್ನೆಲ್ಲ ಕಂಪೇರ್ ಮಾಡಿದ್ರೆ ಈ ತಿಂಗಳು ಬಂದಿರೋಂಥ ಯೂಟ್ಯೂಬ್ ಪೇಮೆಂಟ್ ಅಮೌಂಟ್ ತುಂಬ ಅಂದರೆ ತುಂಬ ದೊಡ್ಡದು. ಅದನ್ನು ಬರೀ ಹೇಳಿದ್ರೆ ಸಾಲಲ್ಲ, ಆ ಒಂದು ಪೇಮೆಂಟನ್ನು ನಾವು ನೋಡಬೇಕಂದ್ರೆ ನಾವು ಪಟ್ಟಿರೋಂಥ ಕಷ್ಟ ಇನ್ನೂ ದೊಡ್ಡದು. ಒಂದು ದಿನ ಪೂರ್ತಿಯಲ್ಲಿ ನಿದ್ದೆ ಮಾಡಿರಲ್ಲ. ಈ ಟೈಮ್ಗೆ ನಾವು ವಿಡಿಯೋ ಬರುತ್ತೆ ಅಂತ ಅಂದಾಗ ಆ ಟೈಮ್ ವೆದರ್ ಇಟ್ ಇಸ್ 12 o'clock ನೈಟ್ ಆರ್ ಮಾರ್ನಿಂಗ್ 4 AM ನಾವು ಎದ್ದು SEO ಹಾಕಿ ಎಲ್ಲರಿಗಿಂತ ಮೊದಲು ವಿಡಿಯೋ ಬಿಡ್ತೀವಿ. ಸೊ ಅದರಿಂದನೇ ನಮಗೆ ವ್ಯೂಸ್ ಜಾಸ್ತಿ ಆಗುತ್ತೆ. ಸೊ ದೀಸ್ ಥಿಂಗ್ಸ್ ಆರ್ ಲೈಕ್ ಮ್ಯಾಟರ್ಸ್. ಸೊ ಇದೆಲ್ಲ ಮ್ಯಾಟರ್ ಆಗುತ್ತೆ. ಆ್ಯಂಡ್ ನೀವು ಸಪೋಸ್ ಇವಾಗ ಒಂದು ಟ್ರೆಂಡಿಂಗಲ್ಲಿದೆ, ಆ ಟ್ರೆಂಡಿಂಗ್ನ ಬಿಟ್ಟು ಇವಾಗೇನೋ ನಡೀತಾ ಇದೆ, ನಾನು ಅದನ್ನು ನಾಳೆ ಹಾಕ್ತೀನಿ ಅಂದಾಗ ನೋ, ಇದು ಬಿದ್ದೋಗುತ್ತೆ. ಇದು ಎಂಟರ್ಟೈನ್ಮೆಂಟ್ ಚಾನಲ್ ಬಗ್ಗೆ ಹೇಳ್ತಾ ಇದ್ದೀನಿ. ವ್ಲಾಗ್ಸ್ ಅಂದರೆ ನನ್ನ ಇಷ್ಟ, ನಾನು ಯಾವಾಗ ಮನೇಲಿ ಏನು ಮಾಡ್ತೀನಿ ಅದನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಬಟ್ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಎಲ್ಲರಿಗಿಂತ ಮುಂಚೆ ನೀವು ಬಿಟ್ಟರೆ ಅಪ್ಲೋಡ್ ಮಾಡಿದ್ರೆ ಸೊ ಅವಾಗೇ ಅದು ಕ್ಲಿಕ್ ಆಗೋದು. ಆ್ಯಂಡ್ ನಮ್ಮ ಡಿಜಿಟಲ್ ಸಿನಿಯಾಡ ಯೂಟ್ಯೂಬ್ ಚಾನಲಲ್ಲಿ ನಾವು ಇಂಟರ್ವ್ಯೂಸು, ರಿವ್ಯೂಸು, ಪಬ್ಲಿಕ್ ಟಾಕ್ಸು, ಆಮೇಲೆ ಈ ಥರದ್ದು ಸ್ಯಾಂಡಲ್ವುಡ್ ರಿಲೇಟೆಡ್ ವೀಡಿಯೋಸು, ಸೊ ಇದನ್ನೆಲ್ಲ ಬಿಡ್ತೀವಿ. ಇಂಥ ಒಂದು ಚಾನಲ್ಗೆ ಈ ತಿಂಗಳು ಎಷ್ಟು ಬಂದಿದೆ ಅಮೌಂಟ್ ಅಂತ ಹೇಳಿದ್ರೆ, ವೈಸ್ ನಾನು ಲೈವ್ ಆಗಿ ನಿಮಗೆ ಈ ಒಂದು ನವೆಂಬರ್ ತಿಂಗಳಲ್ಲಿ ನಮಗೆ ಬಂದಿರೋ ಅಂಥ ಪೇಮೆಂಟ್, ನವೆಂಬರ್ ತಿಂಗಳು ಪೇಮೆಂಟು ಅಂದರೆ ಅಕ್ಟೋಬರ್ ತಿಂಗಳು ರೆವೆನ್ಯೂ ನಮಗೆ ನವೆಂಬರ್ ಬರುತ್ತೆ. ಸೊ ಗೊತ್ತಿಲ್ಲ ನಿಮಗೆ ಕಾಣಿಸಲ್ವಾ ಅಂತ ಹೇಳಿ. ಸೊ 1 ಸೆಕೆಂಡ್ ನೋಡಿ, ಇಲ್ಲಿದೆ ಅಮೌಂಟ್. ಕರೆಕ್ಟಾಗಿ ನಮಗೆ 82,889 ರೂಪಾಯಿ ಬಂದಿದೆ. 82,889 ರೂಪಾಯಿ. ಸೊ ಇಲ್ಲಿ ನೋಡಿ ಗ್ರಾಫ್ ಹೆಂಗಿದೆ, ಈ ತಿಂಗಳಲ್ಲೇ ನಮಗೆ ಜಾಸ್ತಿ ಅಮೌಂಟ್ ಬಂದಿರೋದು. ಆ್ಯಂಡ್ ಇದು ಅದರ ಹಿಂದಿನ ತಿಂಗಳು ಸೆಪ್ಟೆಂಬರ್ ನೋಡಿದ್ರೆ ಅದಕ್ಕಿಂತ ಕಮ್ಮಿ ಬಂದಿದೆ. ಆಮೇಲೆ ಹಂಗೆ 2024 ಎಂಟೈರಲ್ಲಿ ನಮಗೆ ಎಷ್ಟು ದುಡ್ಡು ಬಂದಿದೆ ಎಲ್ಲ ಕೂಡ ಅಂತ ತೋರಿಸಿದ್ರೆ 2024 ಅಂದರೆ 2024 ಜನವರಿ ಟು ದಿಸ್ ನವಂಬರ್ ಎಷ್ಟು ಬಂದಿದೆ ಅಂದರೆ ಟೋಟಲಿ 3,45,329 ರೂಪಾಯಿ ನಾವು ಎಂಟೈರ್ 11 ತಿಂಗಳಲ್ಲಿ ಅರ್ನ್ ಮಾಡಿದ್ದೀವಿ. 3,45,000 ಅಂದರೆ 3.5 ಲಕ್ಷ ಅಂತ ಅಂದ್ಕೊಳ್ಳಿ. ಸೊ ಒಂದು ಆವ್ರೇಜ್ ಅಮೌಂಟ್ ಅಂತಲೇ ಹೇಳ್ಬೋದು ನಮ್ಮ ಪ್ರಕಾರ ಇದು. ಬಿಕಾಸ್ ನಮ್ಮ ಟಾರ್ಗೆಟ್ ಇನ್ನೂ ಜಾಸ್ತಿ ಇದೆ ಫ್ರೆಂಡ್ಸ್. ಬಿಕಾಸ್ ದುಡ್ಡನ್ನು ನೋಡ್ತಾ ನಮಗೆ ಆಸೆ ಅಂತ ಅಲ್ಲ, ನಾವು ದುಡ್ಡನ್ನು ನೋಡ್ತಾ ಇಷ್ಟು ದುಡಿತಿದ್ದೀವಲ್ಲ, ಇನ್ನೂ ನಾವು ಜಾಸ್ತಿ ದುಡಿಬೋದು ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ನಮಗೆ ಹೆಚ್ಚಾಗಿದೆ. ಸೊ ಯಾರೆಲ್ಲ ಹೇಳ್ತೀರಾ ಯೂಟ್ಯೂಬಲ್ಲಿ ಏನೂ ಬರಲ್ಲ ಅಥವಾ ಏನದು ಮ್ಯಾಕ್ಸಿಮಮ್ ಒಂದು 10-20 ಸಾವಿರ ಬರ್ಬೋದು, ಈ ಥರ ಕೆಲವರು ಒಪಿನಿಯನ್ ಇಟ್ಕೊಂಡಿದೆ. ಅಂಥವ್ರಿಗೆ ಇದು ಲೈವ್ ಪ್ರೂಫ್ ಇದು. ಆ್ಯಂಡ್ ಒಂದೊಂದು ವೀಡಿಯೋಗೆ ಎಷ್ಟೆಷ್ಟು ದುಡ್ಡು ಬಂದಿದೆ ಅಂತ ಹೇಳಿ ಇಲ್ಲಿ ನೀವು ಕೆಳಗಡೆ ನೋಡ್ಕೋತಾ ಹೋಗ್ಬೋದು. ಆ್ಯಂಡ್ ನಾನಿದು ಸ್ಕ್ರೀನ್ಶಾಟ್ ಕೂಡ ಪಕ್ಕ ಡಿಸ್ಪ್ಲೇ ಆಗ್ತಾಯಿದೆ ನೋಡಿ. ಸೊ
ಇನ್ನೊಂದು ಸಲ ನೀವೆಲ್ಲರೂ ಕೂಡ ನೋಡಿ. ಸೊ ಇದರಲ್ಲಿ ನಾವು ಒಂದಷ್ಟು ಅಮೌಂಟ್ನ ನಾವು ಯೂಶ್ವಲಿ ನಾವು ಬ್ಯಾಂಕಲ್ಲೇ ನಾವೆಲ್ಲ ಟ್ರಾನ್ಸಾಕ್ಷನ್ಸ್ನ ಮಾಡ್ಕೊಳ್ಳೋದು. ಯಾವುದೇ ರೀತಿಯ ಅಮೌಂಟ್ ನಾವು ಕೈಯಲ್ಲಿ ಡ್ರಾ ಮಾಡ್ಕೊಬರಲ್ಲ. ಎಲ್ಲ ನಾವು ಇವಾಗೆಲ್ಲರೂ ಗೊತ್ತು, ಯಾರು ಕ್ಯಾಶ್ ಇಟ್ಕೊಂಡು ಓಡಾಡಲ್ಲ. ಬಟ್ ಒಂದಷ್ಟು ಅಮೌಂಟ್ನ ನಾನು ನಿಮ್ಗಳಿಗೆ ತೋರಿಸ್ಬೇಕು, ನಾವು ಕೂಡ ಫೀಲ್ ಮಾಡಬೇಕು. ನಾವು ಸ್ವತಃ ಯಾರದೇ ಓನರ್ಶಿಪ್ ಇಲ್ದಂಗೆ ನಾವೇ ಓನರಾಗಿ ನಮ್ಮಿಂದ ನಾವು ಎಫರ್ಟ್ ಹಾಕಿ ದುಡ್ದಂಥ ದುಡ್ಡನ್ನು ನಿಮ್ಗೆಲ್ಲರಿಗೂ ತೋರಿಸ್ಬೇಕಂತ ಇಷ್ಟಪಡ್ತೀನಿ ಫ್ರೆಂಡ್ಸ್. ನಾವಂತೆಲ್ಲ ತುಂಬ ಖುಷಿಯಿದೆ. ಸೊ ಟೋಟಲಿ ಒಂದಷ್ಟು ಅಮೌಂಟ್ನ ನಾವಿಲ್ಲಿ ಡ್ರಾ ಮಾಡ್ಕೊಂಬಂದಿದ್ದೀವಿ. ಥ್ಯಾಂಕ್ ಗಾಡ್. ಏನಪ್ಪ ಖುಷಿ ವಿಚಾರ ಅಂತ ಹೇಳಿದ್ರೆ, ATM ಅಲ್ಲಿ ಡ್ರಾ ಮಾಡಿಸ್ಕೊಂಬರೋಕ್ಕೆ ಹೋದಾಗ ಎಲ್ಲ ಹೊಸ ನೋಟು ಗೈಸ್, ಯಾರೂ ಯೂಸ್ ಮಾಡಿರಲಿಲ್ಲ. ನನಗೆ ಅರೇಂಜ್ ಮಾಡೋಕ್ಕೆ ಬರೋದಿಲ್ಲ ಫ್ರೆಂಡ್ಸ್. ಸೊ ಅದೆಲ್ಲ ಹೊಸ ನೋಟಲ್ವ, ಎಲ್ಲ ಅಂಟ್ಕೊಂಬಿಟ್ಟಿದೆ. ಇದನ್ನು ನೋಡೋಕ್ಕೆ ಒಂದು ಖುಷಿ. ಆ್ಯಂಡ್ ಇದರಲ್ಲಿ ಯಾರಿಗೆ ಶೇರ್ ಇಲ್ಲ, ಏನೂ ಇಲ್ಲ. ನಾವು ಹಾರ್ಡ್ ವರ್ಕ್ ಮಾಡಿದಂಥ ಹಣ ಇದು. ನೀವು ಕೂಡ ಎಲ್ಲರೂ ಇದೇ ಥರ ಅರ್ನ್ ಮಾಡಬೇಕು ಅಂತಂದರೆ ಕನ್ಸಿಸ್ಟೆನ್ಸಿಯಾಗಿ ಹಾರ್ಡ್ ವರ್ಕ್ ಮಾಡಿ. ಡೆಫಿನೆಟ್ಲಿ ಯಾವುದೇ ರೀತಿಯ ಒಂದು ಮೋಸ ಇರಲ್ಲ ಯೂಟ್ಯೂಬಲ್ಲಿ. ಕರೆಕ್ಟ್ ಟೈಮ್ಗೆ ಇಂಥ ಡೇಟ್ ಅಂದರೆ ಅಂಥ ಡೇಟಲ್ಲೇ ಅವರು ದುಡ್ಡನ್ನು ಹಾಕ್ಬಿಡ್ತಾರೆ. ನಾನು ತುಂಬ ವೀಕ್ ಇದ್ದೀನಿ. ಸೊ ಗೈಸ್ ನೋಡಿ, ಹಿಂಗೆ ನನಗೆ ಗೊತ್ತಿಲ್ಲ ಹೆಂಗೆ ಮಾಡೋದಂತ ಗೈಸ್. ನಿಮಗೆ ತೋರ್ಸಕ್ಕೆ ನಾನು ಹೆಂಗೆ ಸುಮ್ಮನೆ ಒಂದು ಅರೇಂಜ್ ಮಾಡಿದ್ದೀನಿ. ಸೊ ಟೋಟಲ್ ಇದರಲ್ಲಿ 20,000 ಡ್ರಾ ಮಾಡ್ಕೊಂಬಂದಿದ್ದೀವಿ. 82,800 ಸಮಥಿಂಗ್, 83 ಅಂದ್ಕೊಳ್ಳೋಣ, ಇನ್ನೊಂದು 100 ರೂಪಾಯಿ ಕಮ್ಮಿ. ಸೊ ಇದು ಏನದು 2,500, 83,000ದಲ್ಲಿ 20,000 ರೂಪಾಯಿ ಡ್ರಾ ಮಾಡ್ಕೊಂಬಂದಿದ್ದೀವಿ. ಓಕೆ, ಸೊ 82,000 ಗೈಸ್. ಇಟ್ ಇಸ್ ನಾಟ್ ಅ ಈಸಿ ಅಮೌಂಟ್. ಆಲ್ಸೋ ನಾನು ನಮ್ಮ ಮಗಳಿಗೆ ಒಂದು ಕೊಟ್ಬಿಡ್ತೀನಿ, ಅವಳು ನೋಡ್ತಿದ್ದಾಳೆ. ಓಕೆ, ಸೊ ಫ್ರೆಂಡ್ಸ್, ಖುಷಿ ಆ್ಯಕ್ಚುಲಿ ನಾವು ಪ್ರತಿದಿನ ನಾವು ರೆವೆನ್ಯೂನ ನೋಡ್ತಾ ಇರ್ತೀವಿ ಯೂಟ್ಯೂಬ್ ಸ್ಟುಡಿಯೋದಲ್ಲಿ. ಅದನ್ನು ನೋಡೇ ಖುಷಿಯಾಗೋಗಿತ್ತು. ಲಾಸ್ಟ್ ಮಂತ್ ದುಡ್ಡು ಅಲ್ವಾ ಇದು, 82,000 ಅಂತೇಳಿ ನಮ್ಮ ಖುಷಿನ ಆವಾಗಲೇ ಎಕ್ಸ್ಪ್ರೆಸ್ ಮಾಡಿದ್ವಿ. ನಿನ್ನೆ ತಾನೇ ಈ ದುಡ್ಡು ಬಂತು. ಸೊ ಇವತ್ತು ಡ್ರಾ ಮಾಡ್ಕೊಬಂದು ನಿಮ್ಮೆಲ್ಲರಿಗೂ ಕೂಡ ಹೇಳ್ತಾ ಇದ್ದೀವಿ. ಸೊ ಇಟ್ ಈಸ್ ನಾಟ್ ಅ ಸ್ಮಾಲ್ ಅಮೌಂಟ್. ಟು ಬಿ ಫ್ರ್ಯಾಂಕ್, ಇಟ್ ಈಸ್ ನಾಟ್ ಅ ಸ್ಮಾಲ್ ಅಮೌಂಟ್. ಹತ್ತತ್ರ 1 ಲಕ್ಷ ಅಂತಲೇ ಹೇಳ್ಬೋದು ಇದನ್ನು. ಸೊ ನೋಡೋಣ ಇನ್ನು ಮುಂದಕ್ಕೆ. ನೀವೆಲ್ಲರೂ ಸಪೋರ್ಟ್ ಮಾಡಿ, ನನ್ನ ಒಂದು ತನು ಕನ್ನಡ ವ್ಲಾಗ್ಸ್ಗೂ ಹೀಗೆ ಸಪೋರ್ಟ್ ಮಾಡಿ. ನಾವು ಇದನ್ನು ಪ್ಯಾಷನ್ಗೋಸ್ಕರ ಮಾಡ್ತಾ ಇಲ್ಲ. ನಾನಾಗಿರಲಿ, ನಮ್ಮ ಹಸ್ಬೆಂಡ್ ಆಗಿರಲಿ, ಇಬ್ಬರು ಕೂಡ ಫುಲ್ ಟೈಮ್ ಜಾಬ್ ಆಗಿ ಇದನ್ನು ಮಾಡ್ತಾ ಇದ್ದೀವಿ. ಬಿಕಾಸ್ ನನಗೆ 2 ಮಕ್ಕಳು ಇರೋದ್ರಿಂದ ನನಗೆ ಮುಂಚೆ ಕೆಲ್ಸಕ್ಕೆ ಹೋಗ್ತಾಯಿದ್ದೆ. ಸೊ ನಾನು ಇವಾಗ ಯಾವುದೇ ಕೆಲಸಕ್ಕೆ ಹೋಗೋಕ್ಕಾಗಲ್ಲ. ಒಂದು 4 ವರ್ಷದ ಪಾಪು ಇದ್ದಾಳೆ, ಇನ್ನೊಬ್ಳು 2 ತಿಂಗಳು ಪಾಪು ಇದ್ದಾಳೆ. ಸೊ ನನಗೆ ಕೆಲಸದ ಪ್ಲ್ಯಾನ್ಸ್ ಇಲ್ಲ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ನನ್ನ ತನು ಕನ್ನಡ ವ್ಲಾಗ್ಸ್ ಕೂಡ ಮಾನಿಟೈಸ್ ಆಗಿದೆ. ಅದಕ್ಕೂ ಕೂಡ ಏನದು ಒಂದು ರೆವೆನ್ಯೂ ಕ್ರಿಯೇಟ್ ಆಗ್ತಾಯಿದೆ. ಪ್ರತಿಯೊಂದು ವೀಡಿಯೋಗೂ ಒಂದಷ್ಟು ರೆವೆನ್ಯೂ ಅಂತ ಬಂದು ನನ್ನ ಅಕೌಂಟಲ್ಲಿ ಅಕ್ಯುಮಿಲೇಟ್ ಆಗ್ತಾಯಿದೆ. ತುಂಬ ಅಂದರೆ ತುಂಬಾ ಥ್ಯಾಂಕ್ಸ್. ಎಲ್ಲರೂ ಯಾರ್ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ರೆಗ್ಯುಲರಾಗಿ ಕಮೆಂಟ್ ಮಾಡ್ತೀರಾ, ಲೈಕ್ಸ್ ಮಾಡ್ತೀರಾ, ಶೇರ್ ಮಾಡ್ತೀರಾ, ನಿಮ್ಮೆಲ್ರಿಗೂ ಇನ್ನಷ್ಟು ಈ ವಿಡಿಯೋಗಳನ್ನ ಯಾರು ನೋಡ್ತಾ ಇದ್ದೀರಾ ನನಗೆ ಹಾಗೆ ಸಪೋರ್ಟ್ ಮಾಡಿ. ಆ್ಯಂಡ್ ನಿಮ್ಮೆಲ್ಲರ ಒಂದು ಆಶೀರ್ವಾದ ಇರಬೇಕು ನಮಗೆ. ಬಿಕಾಸ್ ವಿ ಆರ್ ಡೂಯಿಂಗ್ ಇಟ್ ಆ್ಯಸ್ ಅ ಫುಲ್ ಟೈಮ್. ಈ ಒಂದು ಖುಷಿನ ನಾನು ಹಂಚ್ಕೊಂಡಿದ್ದೀನಿ ನಿಮ್ಮೆಲ್ಲರ ಹತ್ರ. ಸೊ ಕೀಪ್ ಆನ್ ಸಪೋರ್ಟಿಂಗ್ ಗೈಸ್. ಸೊ ಇನ್ನಷ್ಟು ಇದಕ್ಕಿಂತ ಇದು ನಮ್ಮ ಒನ್ ಆಫ್ ದ ಹೈಯೆಸ್ಟ್ ಯೂಟ್ಯೂಬ್ ಪೇಮೆಂಟ್ ಅಮೌಂಟ್ ಇದು, 83,000. ಇನ್ನೂ ಒಂದಷ್ಟು ಅಮೌಂಟ್ ಜಾಸ್ತಿ ಬಂದರೆ ಫ್ಯೂಚರಲ್ಲಿ ಸೊ ಡೆಫಿನೆಟ್ಲಿ ಅದನ್ನು ಕೂಡ ಶೇರ್ ಮಾಡ್ತೀನಿ. ಆ್ಯಂಡ್ ಅದರಿಂದ ಒಂದು 4-5 ಜನಕ್ಕೆ ಮೋಟಿವೇಟ್ ಆಗುತ್ತೆ ಅಂತ ಹೇಳಿ ಈ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸೊ ನಾವು ಇವಾಗ ಇದು ಏನದು ಈ ಒಂದು ವೀಡಿಯೋನ ಇಲ್ಲಿಗೆ ಈ ಒಂದು ವೀಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮಗೂ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಯಾರ್ಯಾರೆಲ್ಲ ಕ್ರಿಯೇಟರ್ಸ್ ಇದ್ದೀರಾ ಈ ಒಂದು ವೀಡಿಯೋನ ನೋಡ್ತಾ ಇದ್ರೆ ನಮಗೂ ಕೂಡ ವಿಶ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಆಲ್. ಟೇಕ್ ಕೇರ್. ಬಾಯ್.